ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಬೇಬಿ ಯಾಕೆ ಬೇಬಿ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಈಗಂತದ್ದು ಏನಾಯ್ತು? ಯಾಕೆ ನಿಮಗ್ ಗೊತ್ತಿಲ್ವಾ ಏನಾಯ್ತು ಅಂತ? ಫೋನ್ ಮಾಡಿದಾಗ ಏನಾಯ್ತು ಅಂತ ನೀವೇ ನೋಡಿದ್ರಿ ತಾನೆ. ಅದಾ ವಿಷಯ. ಬಿಟ್ಟಾಕು ಬೇಬಿ, ಅವಳಿಗೇನು ಗೊತ್ತಾಗಲ್ಲ. ನಂಬರ್ 1 ದಡ್ಡಿ ಅವಳು. ಅದೇ ನಮಗೆ ಪ್ಲಸ್ ಪಾಯಿಂಟ್. ಹಾಗಾಗಿ ನಮ್ಮ ಲವ್ ಸೇಫ್, ನಮ್ಮ ಲವ್ ಡವಿನೂ ಸೇಫ್. ಅವಳಿಂದ ನಾನು ಎಷ್ಟು ಡಿಸ್ಟರ್ಬ್ ಆಗಿದ್ದೀನಿ ಗೊತ್ತಾ? ಫಸ್ಟ್ ಟೈಮ್ ಅವಳ ಮೇಲೆ ನನಗೆ ತುಂಬ ಕೋಪ ಬರ್ತಿದೆ. ನನ್ನಿಂದ ನಿಮ್ಮನ್ನ ಕಿತ್ಕೊಳ್ಳೋದಲ್ದೆ ಹೇಗೋ ಅವಳು ಇಲ್ವಲ್ಲ ಅಂತ ನಾವು ಹಾಯಾಗಿದ್ರೆ ಬಂದು ಒಕ್ಕಿಸ್ಕೊಂಡಿದ್ದಾಳೆ. ನನಗೆ ಉರಿತಾ ಇದೆ ಜೈ. ಅವಳು ನಮ್ಮ ಪಾಲಿಗೆ ದೊಡ್ಡ ಮುಳ್ಳಾಗಿದ್ದಾಳೆ. ನೋಡ್ದ್ಯಾ ಎಷ್ಟು ಉರಿತಾ ಇದಲ್ಲ ನಿನಗೆ? ನಿನಗೆ ಎಷ್ಟು ಉರಿತಿದೆ ಅಂತ ನನಗೆ ಡಬ್ಬಲ್ ಉರಿ ಬೇಬಿ. ಒಂದ್ ಕಡೆ ಅವಳ ಜೊತೆ ಬದುಕಬೇಕಲ್ಲ ಅನ್ನೋ, ಇನ್ನೊಂದ್ ಕಡೆ ನಿನ್ನ ಜೊತೆ ಬದುಕಕ್ಕಾಗ್ತಿಲ್ವಲ್ಲ ಅನ್ನೋರಿ. ಒಂಥರ ಅವಳು ನನ್ನ ಪಾಲಿಗೆ ಡಬಲ್ ಸೈಡ್ ಬ್ಲೇಡ್ ಹಾಗಾಗ್ಬಿಟ್ಟಿದ್ದಾಳೆ. ಆ ಕಡೆಯಿಂದ ಕುಯ್ತಾಳೆ, ಈ ಕಡೆಯಿಂದ ಕುಯ್ತಾಳೆ, ಗಾಯ ಮಾಡ್ತಾಳೆ. ನನ್ನ ಕಷ್ಟ ಯಾರತ್ತನೂ ಹೇಳ್ಕೊಳಕ್ಕಾಗ್ತಲ್ಲ, ಬಿಡಕ್ಕಾಗ್ತಾನೆ. ಅದಾಗಿರ್ಲಿ, ಅವಳು ಬಂದಿದ್ದೆ ನನಗೆ ಯಾಕೆ ಹೇಳಲಿಲ್ಲ? ಹೇಳಬೇಕು ತಾನೆ. ಯಾಕೆ ಅಂದ್ರೆ ನನಗೆ ಗೊತ್ತಿದ್ರೆ ತಾನೆ. ಸಡನ್ ಆಗಿ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಅದೇಗಾಗತ್ತೆ? ನಿಮ್ಗೊಂದು ಮಾತು ಹೇಳ್ದೆ ಅವಳು ಬಂದ್ಬಿಡ್ತಾಳ? ಅದು ಸಾಧ್ಯನಾ? ಸುಮ್ಮನೆ ನಂಗೆ ಸಮಾಧಾನ ಮಾಡಬೇಕು ಅಂತ ಏನೋ ಒಂದು ಸುಳ್ಳು ಹೇಳ್ಬೇಡಿ. ವಾಟ್ ಇಸ್ ದಿಸ್ ಬೇಬಿ? ನೋ, ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಏನಕ್ಕೆ ಸುಳ್ಳು ಹೇಳಿ ನಾನು? ಹಂಗಂದ್ರೆ ದೊಡ್ಡ ವಿಷಯಕ್ಕೆ ಸುಳ್ಳು ಹೇಳ್ತೀರಾ? ನೋ, ಐ ಡಿಂಟ್ ಮೀನ್ ದಟ್. ಬಿಟ್ಟಾಕು ಬೇಬಿ, ಇವಾಗ ಅದು ಇಂಪಾರ್ಟೆಂಟಾ? ಪ್ಲೀಸ್. ಈಗ ನೋಡು, ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆ? ಅದಕ್ಕೆ ರೀಸನ್ನೇ ಇಲ್ಲ. ಅವಳು ಬಂದ್ರೆ ಏನಂತೆ? ನಾವು ಮೀಟ್ ಮಾಡ್ತಾ ಇದೀವಿ ತಾನೆ, ನಮ್ಮ ಪಡೆಗೆ ನಾವು ಮುಂಚೆ ಹೇಗಿದ್ವು ಆಗಿದೀವಿ ತಾನೆ. ಬಿಟ್ಟಾಕು. ನಾವು ಫ್ರೀ ಆಗಿರೋದಕ್ಕಾಗಲ್ಲ, ಕಳ್ಳರ ಥರ ಇರಬೇಕು. ಅದು ಜೈ ನಂಗೆ ಹರ್ಟ್ ಆಗ್ತಾ ಇರೋದು. ಬೇಬಿ ಸಮಾಧಾನ ಮಾಡ್ಕೋ ಬೇಬಿ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಟೈಮ್ ಬರಲಿ, ವೆಯ್ಟ್ ಮಾಡು. ಆ ಟೈಮ್ ಯಾವಾಗ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಮದುವೆ ಆಗ್ತೀನಿ ಅಂದ್ರಿ, ಆದರೆ ಯಾವಾಗ ಅಂತ ಆ ದೇವರಿಗೆ ಗೊತ್ತು. ನಿಮ್ಮ ಮಾತೆಲ್ಲ ಬರೀ ಮಾತಾಗೆ ಉಳಿತಾ ಇದೆ ಜೈ. ನಿಮ್ಮನ್ನ ಮದುವೆ ಆಗೋ ನನ್ನ ಕನಸಾಗೆ ಉಳಿಯುತ್ತೆ. ಸಮಾಧಾನ ಮಾಡ್ಕೋ ಬೇಬಿ, ಪ್ಲೀಸ್. ಆ ಥರ ಎಲ್ಲ ಮಾತಾಡಬೇಡ, ಹಂಗೇನೂ ಆಗಲ್ಲ ಬೇಬಿ. ಯಾವತ್ತಿದ್ರು ನೀನು ನನ್ನ ಹೆಂಡ್ತಿನೇ, ನಾನು ನಿನ್ನವನೇ. ಅದನ್ನ ತಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇಟ್ಸ್ ಅ ಪ್ರಾಮಿಸ್. ನಿಜವಾಗ್ಲೂ? ಬೇಬಿ, ಪ್ರಾಮಿಸ್ ಅಂತ ಹೇಳಿದ್ಮೇಲೂ ಅದಕ್ಕೆ ಮೇಲೆ ಇನ್ನೇನು ಹೇಳಿ ನಾನು? ಲಿಸನ್, ಹಾರ್ಟ್ ಓಪನ್ ಮಾಡಿ ತೋರಿಸೋ ಆಪ್ಷನ್ ಏನಾದ್ರು ಇದ್ದಿದ್ರೆ ತೋರಿಸ್ಬಿಡ್ತಾ ಇದ್ದೆ ನಾನು. ಮನ್ಸು ತುಂಬ ನೀನೇ ಇದೆಯಾ ಅಂತ. ಆ್ಯಂಡ್ ಹಾರ್ಟ್ ಬೀಟ್ ಏನಾದರೂ ಟ್ರಾನ್ಸ್ಲೇಟ್ ಮಾಡ್ಬೋದು ಅನ್ನೋ ಆಗಿದ್ದಿದ್ರೆ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಿದ್ದೆ. ಅದು ಹೇಳೋದೇ ನಿನ್ನ ಹೆಸರು ಅಂತ. ಅದಕ್ಕೆ ಮೇಲೆ ಇನ್ನೇನು ಹೇಳಿ ನಾನು? ಆದರೆ ಏನು ಮಾಡಲಿ, ಆಪ್ಷನ್ ಇಲ್ವೇ ನನ್ನ ಹತ್ರ. ಸೊ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್, ನನ್ನ ನಂಬು. ನನ್ನ ಮನ್ಸು ತುಂಬ ನೀನೇ ಇದೆಯಾ. ಲವ್ ಯು ಜೈ. ಎಂತ ಗತಿ ಬಂತಪ್ಪ. ಎರಡೂ ಕಡೆ ಮ್ಯಾನೇಜ್ ಮಾಡೋ ಮ್ಯಾನೇಜರ್ ಲೈಫ್ ಆಗ್ಬಿಟ್ಟಿದೆ ನಂದು. ಕರ್ಮ, ಬೇತಾಳ ಮತ್ತೆ ಒಕ್ಕರ್ಸ್ಕೊಂತ. ಮಲಿ, ನೀನಾ? ನಾನಯ್ಯ. ನಾನಲ್ದೆ ಇನ್ಯಾರು ಬರ್ತಾರೆ ಈ ರೂಮ್ಗೆ? ನಾನೇ ಅಲ್ವೇ ನಿಮ್ಮ ಅಂತಃಪುರದ ರಾಣಿ. ನನ್ನ ಬಿಟ್ಟು ಇನ್ಯಾರಿಗಿದೆ ಅವಕಾಶ? ನಾನು ಹೋದೆ ಅಂತ ನನ್ನನ್ನ ಮರ್ತ್ಬಿಟ್ರ ಹೆಂಗೆ? ಮರ್ಯಾದ ಇಲ್ವಲ್ಲ? ಬಿಡ್ತೋ ನಮ್ಮರಿ. ಎಂತ ಮಾತಾಡ್ತೀಯ ನೀನು? ನಿನ್ನ ಹತ್ರ ಪರ್ಮನೆಂಟ್ ಟ್ಯಾಟೂ ಇದ್ದಂಗೆ ನನ್ನ ಲೈಫಲ್ಲಿ. ಮನ್ಸಲ್ಲಿ ಯಾವಾಗಲೂ ಇರ್ತೀಯ. ನನಗೂ ಅಷ್ಟೇ ರೀ. ನಿಮ್ಮನ್ನ ಬಿಟ್ಟಿರೋಕ್ಕೆ ಶಾನೆ ಕಷ್ಟ ಆಗ್ತಿತ್ತು. ಕುಂತ್ರು ನಿಂತು ನಿಮ್ದೇ ಧ್ಯಾನ. ಅದಕ್ಕೆ ಒಂಟ್ ಬಂದ್ಬಿಟ್ಟೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮಲ್ಲಿ ನೀನು ಈ ತರ ಬಂದು. ಇನ್ ಸ್ವಲ್ಪ ದಿನದಲ್ಲಿ ನಾನೇ ಬಂದು ಕರ್ಕೊಂಬರೋಣ ಆಗ್ತಿದ್ದೆ. ನೀನು ಬಿಟ್ಟಿರಕ್ಕೆ ಆಗ್ತಿರಲಿಲ್ಲ ನೋಡು ನನಗೆ. ಅದೇ ನೋಡು, ನೀನೇ ಬಂದಿದ್ಯಾ. ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ತುಂಬಾ ಖುಷಿ ಆಗ್ತಿದೆ ಮಲ್ಲಿ ನನಗೆ. ಈ ಹೃದಯ ತುಂಬಿ ಬರೋದು ಅಂತಾರಲ್ಲ, ಹಾಗಾಗ್ತಿದೆ. ಹೌದಾ? ನಾನಂದ್ರೆ ಆಟೊಂದು ಇಷ್ಟನಾ ನಿಮ್ಗೆ? ಮಲ್ಲಿ, ನೀನಂದ್ರೆ ನನಗೆ ಬರೀ ಇಷ್ಟ ಅಲ್ಲ ಮಲ್ಲಿ, ಸಿಕ್ಕಾಪಟ್ಟೆ ಇಷ್ಟ, ಹೆಚ್ಚೆಚ್ಚು ಇಷ್ಟ. ಆ ಥರ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ನಿನಗೆ? ನೀನು ನೋಡಿದ ಖುಷಿಲಿ ನನಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ ನೋಡು. ಮಲ್ಲಿ, ಈಗ ಮನುಷ್ಯನ ಹೃದಯ ಒಳಗಡೆ ಏನು ಕೆಲಸ ಮಾಡುತ್ತೆ ಹೇಳಿ? ರಕ್ತನ ಎಲ್ಲ ಕಡೆ ಪಂಪ್ ಮಾಡುತ್ತಲ್ವಾ? ಹಾಗೆ ನನ್ನ ಹೃದಯ ಏನು ಮಾಡುತ್ತೆ ಗೊತ್ತಾ? ಪ್ರೀತಿನ ಹಾಡಿಸುತ್ತೆ ಮಲ್ಲಿ ಮೈ ತುಂಬ. ಯಾಕೆಂದ್ರೆ ಈ ಹಾಟಲ್ಲಿರೋದು ನೀ, ಅದಕ್ಕೆ. ಗೊತ್ತು ಬಿಡಿ, ನಾನೇ ಎಲ್ಲಾನು ಕಣ್ಣಾರೆ ನೋಡಿವ್ನಲ್ಲ. ಮತ್ತೆ ಮಲ್ಲಿ, ಏನು ಸಮಾಚಾರ? ಅಂದ್ರೆ ಹೇಗಿತ್ತು? ಹೇಗಿದ್ಯಾ? ಆರಾಮಾಗಿದೆಯಲ್ಲ? ನಾನು ನಿಮ್ಮನ್ನು ಕೇಳಬೇಕು, ನೀವು ಹೇಳಿ. ಎಲ್ಲಿಗೆ ಹೋಗಿದ್ರಿ? ನಾನು ಅದು ಹೀಗೆ ಹೊರಗಡೆ ಏನ್ರಿ ಇದು ಹೊಸ ಸೆಂಟು ಗಮ್ಮಂತೈತೆ? ನಾನು ಇಲ್ಲದೆ ಇರಬೇಕಾದ್ರೆ ಹೊಸ ಸೆಂಟ್ ಬಂತ ತಗೊಂಡ್ರಾ ಹೇಗೆ?
ತಗೊಂಡೆ. ಯೂಶಲಿ ನಾನು ವೆರೈಟಿ ಲೈಕ್ ಮಾಡ್ತೀನಿ, ಅದು ನಿನಗೆ ಗೊತ್ತಲ್ವಾ. ಮನುಷ್ಯ ಅಂದಮೇಲೆ ಜೀವನದಲ್ಲಿ ಏನಾದ್ರು ಚೇಂಜಸ್ ಇರಬೇಕು ಮಲ್ಲಿ, ಹಾಗಾಗಿ ಹೊಸ ಪರ್ಫ್ಯೂಮ್ ರೀಸೆಂಟ್ ಆಗಿ ತಗೊಂಡೆ. ಹೌದಾ, ಚೆನ್ನಾಗೈತೆ. ಆದರೆ ಒಂಥರ ಹೆಣ್ಮಕ್ಳು ಹಾಕೋ ಥರ ಐತೆ. ಇಲ್ವಲ್ಲ, ಅಂದ್ರೆ ಪರ್ಫ್ಯೂಮ್ ಅಲ್ಲಿ ಹೆಂಗಸು ಗಂಡಸು ಅನ್ನೋದ್ರಲ್ಲಿ ಏನಿದೆ ಮಲ್ಲಿ, ಸ್ಮೆಲ್ ಬರೋದು ಮುಖ್ಯ ಅಷ್ಟೇ. ಯಾರು ಯಾವ್ದು ಬೇಕಾದ್ರೂ ಹಾಕೋಬಹುದು. ಅದು ದಿಟ್ವೆ ಅನ್ನಿ. ನಾನು ಬಂದಿರೋದು ನಿಮಗೆ ಶಾನೆ ಖುಷಿಯಾಗಿರ್ಬೇಕಲ್ವಾ? ಖಂಡಿತ ಆಯ್ತಾ. ಐ ಮೀನ್ ಶಾನೆ ಖುಷಿ ಅಲ್ಲ, ಡಬಲ್ ಶಾನೆ ಖುಷಿ, ತ್ರಿಬಲ್ ಶಾನೆ ಖುಷಿ ಅಂತ ಹೇಳಕ್ ಬಂದೆ ಮಲ್ಲಿ. ನೀನ್ ಬಂದಿದ್ದು ನನಗೆ ಸಿಕ್ಕಾಬಟ್ಟೆ ಖುಷಿ ಮಲ್ಲಿ. ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಈ ಸೆಂಟಿನ ಮೂಲ ಯಾವುದು ಅಂತ ನನಗೂ ಗೊತ್ತು ರೀ. ಆಡಿ ಆಡಿ, 8 ದಿನ ನಾಟಕ ಆಡ್ತೀರಾ ಅಂತ ನಾನು ನೋಡ್ತೀನಿ. ಏನು ಗೊತ್ತಾ, ನೀವು ಆ ವಿಷಯ ಹೇಳ್ದಾಗಿಂದ ನನಗೆ ಖುಷಿನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಓ, ಅವಳೇನೆ ಮನೆ ಆಳಿ. ಓ, ಅಷ್ಟೊಂದು ಖುಷಿ ಆಯ್ತಾ? ಹಲೋ, ಯಾರಿದು? ಯಾರು ಮಾತಾಡ್ತಾ ಇರೋದು? ನೀನು ಯಾರು ಮಾತಾಡ್ತಾ ಇರೋದು? ಇದು ಜಯದೇವ್ ಅವ್ರ ನಂಬರ್ ತಾನೆ? ಅವ್ರದ್ದೇ ಆ ನಂಬರು. ಆದರೆ ಮೊದಲು ನೀನು ಯಾರು ಅಂತ ಹೇಳು. ಫಸ್ಟು ನೀವು ಯಾರಂತ ಹೇಳಿ. ನಾನು ಅವ್ರ ಹೆಂಡ್ರು ಮಲ್ಲಿ. ಈಗ ನೀನು ಯಾರು ಅಂತ ಹೇಳ್ತೀಯಾ? ಹೌದು, ಶಾನೆ ಖುಷಿ ಆಯ್ತು ಅಂದೆಲ್ಲ. ಖುಷಿ ಆಗಂಥದ್ದು ಏನು ಹೇಳಿದ್ರು? ಆ ಖುಷಿನ ತಾವೇ ಇಟ್ಕೋಬಾರ್ದು, ಕಡಿಮೆ ಕೊಡ್ತಾರೆ, ಹಂಚ್ಕೊಡ್ಬೇಕು. ಹೇಳು, ನಾನು ಖುಷಿ ಪಡ್ತೀನಿ. ಏನಂದ್ರು ಅಂಥದ್ದು? ಅಲೋ, ಇದೆಯಾ ಅಥವಾ ಹೋಗ್ಬಿಟ್ಯಾ? ಯಾರು ಯಾರು ಅಂತ ಗೊತ್ತಿಲ್ಲ ರೀ. ನೀವೇನೋ ಹೇಳಿದ್ರಂತೆ, ಅದನ್ನ ಕೇಳಿ ಶಾನೆ ಖುಷಿ ಪಟ್ಟಿದ್ದಾಳೆ. ಅದನ್ನ ಹಂಚ್ಕೊಳಕ್ಕೆ ಫೋನ್ ಮಾಡೋಳೆ. ನೀವೇ ಯಾರು ಅಂತ ಕೇಳಿ. ಅದು ಮೇಡಮ್, ನಾವು ಕ್ರೆಡಿಟ್ ಕಾರ್ಡ್ ಅವರು. ನಿಮ್ಮ ಮನೆಯವರು ಕಾರ್ಡ್ ತಗೊಳ್ತೀನಿ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು, ಯಾಕಂದರೆ ನಮ್ಮ ಟಾರ್ಗೆಟ್ ರೀಚ್ ಆಗತ್ತಲ್ಲ, ಅದಕ್ಕೆ ಖುಷಿಯಿಂದ ಕಾಲ್ ಮಾಡಿದೆ. ಅಷ್ಟೇ ಇನ್ನೇನು ಇಲ್ಲ. ಅಯ್ಯೋ ಶಿವನೇ, ಒಂದು ಕಾರ್ಡಿಗೆ ಈಟೊಂದು ಖುಷಿನಾ? ಹೊತ್ನಲ್ಲಿ ಫೋನ್ ಮಾಡುವಷ್ಟು ಹಗ್ಲು ರಾತ್ರಿ ಒಂದೇ ಶಾನೆ ಕಷ್ಟಪಡ್ತಿದ್ಯಾ ಬಿಡು. ಹೌದು, ಯಾವ ಬ್ಯಾಂಕ್ ನಿಮ್ದು? ಹೊತ್ನಲ್ಲಿ ಫೋನ್ ಮಾಡ್ತಿದ್ಯಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ ನಿಂಗೆ? ಇನ್ನೊಂದ್ಸಲ ಫೋನ್ ಮಾಡು, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಸಾರಿ ಮೇಡಮ್, ಸಾರಿ. ಮತ್ತೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಲ್ಲ. ಮಡಗು ಫೋನ್ನ. ಅಲ್ಲ ಮಲ್ಲಿ, ಏನೋ ಪಾಪ ಹೊಸ ಕಸ್ಟಮರ್ ಸಿಕ್ಕಿದಾರಲ್ಲ ಅಂತ ಖುಷಿ ಹಂಚ್ಕೊಳಕ್ ಫೋನ್ ಮಾಡಿರ್ತಾರೆ. ಅದಕ್ಕೆ ನೀನ್ ಯಾಕೆ ಕೋಪ ಮಾಡ್ಕೋತೀಯ ಬಿಡು. ಅದೆಂಗ್ರಿ ಬಿಟ್ಬಿಡಕ್ಕಾಗತ್ತೆ? ಮನೇಲೇ ಕಣ್ಮುಂದೆ ಕಾಸನ್ನ ಮಡಿಕೊಂಡು ಯಾವ್ದೋ ಕಾರ್ಡ್ ಸಹವಾಸಕ್ಕೆ ಹೋಗ್ತಾ ಇದ್ದೀರಾ. ನನಗೆ ಯಾವ ಕಾರ್ಡು ಬೇಡ ಅಂತ ಹೇಳ್ಬಿಡಿ. ಹಾ, ಸದ್ಯ ಕಾಲ್ ಮಾಡಿದ್ದು ಅಂತ ಗೊತ್ತಾಗಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.